ಬಿಡ್ತಾರೆ. ಈಗ ಅದಷ್ಟು ಒಂದೊಂದು ಬಿಡ್ತಾರೆ ಮತ್ತೆ ಯಾವಾಗ ಬಿಡ್ತಾರೆ ಅದಕ್ಕೆ ಕಾಗಿ ಕಾಣಲ್ಲ. ಅಲ್ಲಿ ಈಶ್ವರ್ ಕಾಣ್ತೈತೆ, ಅದು ಲೈಟ್ ಹಾಕಿಲ್ಲ. ಕಾಣಲ್ಲ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದು ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ಚಿಕ್ಕಬಳ್ಳಾಪುರ ಹೋದ್ವಿ ಫ್ರೆಂಡ್ಸ್. ಎಷ್ಟು ಆಸೆಯಿಂದ ಹೋದ್ವಿ, ಬಟ್ ಎಲ್ಲ ನಿರಾಸೆ ಆಗೋಯಿತು. ನೈಟ್ ಹೋದ್ವಿ ನಾವು, ಬಟ್ ಸಂಜೆನೂ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಅಷ್ಟು ದೂರ ಹೋಗಿ ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾಗಿಬಿಡ್ತು. ನೋಡಿ, ಅಲ್ಲಿ ಲೈಟಿಂಗ್ಸೇ ಹಾಕಿರಲಿಲ್ಲ ಫ್ರೆಂಡ್ಸು ಈಶ್ವರಂಗೆ. ಅದೇ ಒಂದು ಸ್ವಲ್ಪ ಬೇಜಾರಾಯಿತು. ಏನೂ ಕಾಣ್ತಾ ಇರಲಿಲ್ಲ. ಅದರಲ್ಲೂ ಅಷ್ಟೊಂದು ಜನ ಬಂದಿದ್ದರು, ಯಾಕಂದರೆ ತಿರುಗಿ ದಿನ ಅಮಾವಾಸ್ಯೆ ಇತ್ತು, ಹಂಗಾಗಿ ತುಂಬ ರಶ್ ಇತ್ತು ಟೆಂಪಲ್ ಮಾತ್ರ. ಹಂಗಾಗಿ ನೋಡಿ ಸ್ವಲ್ಪ ನೋಡ್ಕೊಂಡು ಹಂಗೆ ಬಂದುಬಿಟ್ವಿ ಫ್ರೆಂಡ್ಸ್ ಬೇಜಾರಾಗಿ. ಲೈಟಿಂಗ್ಸೇ ಹಾಕಿರಲಿಲ್ಲ ಏನು ಈಶ್ವರಂಗೆ. ನಮ್ಮ ಬ್ರದರು ಲೈಟಿಂಗ್ಸ್ ಹಾಕಿರ್ತಾರೆ, ನೈಟ್ ಹೋಗೋಣ ಚೆನ್ನಾಗಿರುತ್ತೆ ಅಂತಂದು ನಾವು ನೈಟ್ ಹೋದ್ವಿ. ಬಟ್ ಏನು ಆಸೆ ಈಡೇರಲಿಲ್ಲ, ಹಂಗೆ ಬಂದ್ವಿ ವಾಪಸ್ಸು. ಅಷ್ಟೇ ನೋಡ್ಕೊಂಡು ಹಂಗೆ ಬಂದುಬಿಟ್ವಿ ನಾವು, ಇರಲೇ ಇಲ್ಲ. ನೋಡಿ ಅಲ್ಲೇ ಮತ್ತೆ ರೋಡಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಇದು ನೋಡಿ ಫ್ರೆಂಡ್ಸ್, ಇದು ಅಲ್ಲೇ ರೂಮ್ ಮಾಡ್ಕೊಂಡ್ವಿ. ಯಾಕಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ವಿ ಓಡಾಡಿ. ನಮ್ಮ ಬ್ರದರು ತುಂಬ ಡ್ರೈವಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದ್ರು. ಹಂಗಾಗಿ ಬೆಳಗ್ಗೆ ಹೋಗೋಣ ಅಂತಂದು ರೂಮ್ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್. ಇದು ಬೆಳಗ್ಗೆದು ಅಲ್ಲೇ ರೂಮ್ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಆಗಿ ಕೂತ್ಕೊಂಡಿದ್ವಿ. ನನ್ನ ಅಳಿಯ ಇನ್ನೂ ಮಲಗಿದ್ರು. ನೋಡಿ ನಮ್ಮ ಅಕ್ಕನೂ ಸ್ನಾನ ಮಾಡಿ ಕೂತ್ಕೊಂಡಿದ್ರು. ಇದು ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದು ಸಿಂಗಲ್ಲು, ಇದು ಒಂದು ಬೆಡ್ ಇತ್ತು, ಡಬಲ್ ಬೆಡ್ಡು. ಬಟ್ ಆಮೇಲೆ ಎಕ್ಸ್ಟ್ರಾ 2 ಬೆಡ್ಡು ಕೊಟ್ಟಿದ್ರು, ಸಿಂಗಲ್ ಬೆಡ್ಡು ಎಕ್ಸ್ಟ್ರಾ ಕೇಳಿದ್ವಿ ನಾವು, ಹಂಗಾಗಿ 2 ಸಿಂಗಲ್ ಬೆಡ್ ಕೊಟ್ಟಿದ್ರು. ಚೆನ್ನಾಗಿತ್ತು ರೂಮ್ ಮಾತ್ರ. ನೋಡಿ ಇದು ಹೊರಗಡೆದು ತೋರಿಸ್ತಿದ್ದೀನಿ ರೂಮ್ ಯಾವ ಥರ ಇದೆ ಅಂತ. ಒಂದು ನೈಟಿಗೆ ನಾವು ನೈಟು ಒಂದು 10 ಗಂಟೆ ಹಿಂಗೆ ಹೋದ್ವಿ. ಬೆಳಗ್ಗೆ ಅಲ್ಲೇ 10 ಗಂಟೆಗೆ ಖಾಲಿ ಮಾಡಿದ್ವಿ ರೂಮು. ಇಷ್ಟಕ್ಕೆ ನಾವು ರೂಮ್ ಮಾಡಬೇಕಾಯ್ತು. ನೋಡಿ ಇದೇ ರೂಮು. 1,500 ಕೊಟ್ವಿ ಫ್ರೆಂಡ್ಸ್ ಈ ರೂಮಿಗೆ. ನೋಡಿ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಒಬ್ರೊಬ್ರೆ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇರೋಣ ರೂಮ್ ಮಾಡ್ಕೊಂಡು ಅಂದರೆ ರೂಮ್ಗಳೇ ಸಿಗಲಿಲ್ಲ ಫ್ರೆಂಡ್ಸ್. ಇದು ಚಿಕ್ಕಬಳ್ಳಾಪುರ ಹತ್ರನೂ ಅಲ್ಲ, ಇದು ರೂಮ್ ಮಾಡಿದ್ದು ನಾವು ತುಮಕೂರಿಗೆ 60 ಕಿಲೋಮೀಟ್ರು ಹೈವೇ ರೋಡಲ್ಲಿ ಮಾಡಿದ್ದಿದ್ದು ರೂಮು. ನೋಡಿ ಬೆಡ್ಡು ಎಷ್ಟು ಚೆನ್ನಾಗಿದ್ದಾವೆ. ಸಿಂಗಲ್ ಬೆಡ್ 2 ಕೊಟ್ಟಿದ್ರು. ನಮ್ಮ ಬ್ರದರು ಎದ್ದು ಆಲ್ರೆಡಿ ಕಾರ್ ತೊಳೆಯೋಕೆ ಹೋಗಿದ್ರು. ನಮ್ಮ ಅಳಿಯ ವಾಂತಿ ಮಾಡಿಬಿಟ್ಟಿದ್ರು, ಹಂಗಾಗಿ ಸ್ವಲ್ಪ ಕಾರ್ ಗಲೀಜಾಗೈತೆ ಅಂತ ಕಾರ್ ತೊಳೆಯೋಕೆ ಹೋಗಿದ್ರು ಅಲ್ಲೇ ಕೆಳಗಡೆ. ಚೆನ್ನಾಗಿತ್ತು ಪಾರ್ಕಿಂಗ್ ವ್ಯವಸ್ಥೆ. ರೂಮ್ ಮಾತ್ರ ಸೂಪರಾಗಿತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಕಬೋರ್ಡು ಎಲ್ಲ. ಇದೇ ನೋಡಿ ಫ್ರೆಂಡ್ಸ್, ಇದು ಕೆಳಗಡೆ ಇರೋದು 2 tier ಬಿಲ್ಡಿಂಗ್. ಇದು ನಾವು ಫಸ್ಟ್ನೇ ಫ್ಲೋರಲ್ಲಿ ಇದ್ವಿ. ಇದು ಕೆಳಗಡೆ ರಿಸೆಪ್ಷನ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ. ಅವರು ಇರಲಿಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಅವರು ಹೊರಗಡೆ ಇದ್ದರು. ನೋಡಿ ನಮ್ಮಮ್ಮ ನಮ್ಮ ನಾದಿನಿ ಎಲ್ಲ ಲಗೇಜ್ ತೊಗೊಂಡು ಬೆಳಿಗ್ಗೆ 11 ಗಂಟೆಗೆ ಬಿಟ್ವಿ ಫ್ರೆಂಡ್ಸ್. ನೋಡಿ ಅಲ್ಲಿ ರೋಡ್ ಕಾಣ್ತಾ ಇದೆ. ನಮ್ಮ ಬ್ರದರ್ ಎಲ್ಲ ಲಗೇಜ್ ಇಡ್ತಾ ಇದ್ದಾರೆ. ಚೆನ್ನಾಗಿತ್ತು ಫ್ರೆಂಡ್ಸ್. ವಾತಾವರಣ ತುಂಬ ಇನ್ನೂ ಚೆನ್ನಾಗಿತ್ತು. ಶೀತ ಇತ್ತು ಇನ್ನು ಸ್ವಲ್ಪ.
ಹೊಟ್ಟೆ ತುಂಬ ಹಸಿವಾಗಿಬಿಟ್ಟಿತ್ತು ಫ್ರೆಂಡ್ಸು. ಹಂಗಾಗಿ ನೋಡಿ ಹೋಟ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಪಕ್ಕದಲ್ಲೇ ಇದೆ ಹೋಟ್ಲು. ನನ್ನ ಅಳಿಯ ನಾನು ನೋಡಿದ್ದೀನಿ ಬರ್ರಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ನಮ್ಮ ಬ್ರದರ್ಗೆ ನೀವು ಬನ್ನಿ ಅಂತೇಳಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇದು ಹೈವೇ ರೋಡ್ ಇದೆ ನೋಡಿ ಇಲ್ಲಿ. ಹೋಟ್ಲು ಉಡುಪಿ ಹೋಟ್ಲು ಅಂತ ಇತ್ತು ಫ್ರೆಂಡ್ಸ್. ಅಲ್ಲಿ ತಿಂಡಿ ತಿನ್ನೋಕ್ಕೆ ಹೊಂಟ್ವಿ. ತಿಂಡಿ ತಿಂದು ಹೋಗೋಣ ಅಂತಂದು. ನೋಡಿ ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ, ಆಮೇಲೆ ಕೇಸರಿಬಾತ್ ತೊಗೊಂಡಿದ್ವಿ. ನಮ್ಮಮ್ಮ ನಮ್ಮ ಬ್ರದರ್ ಎಲ್ಲ ಇಡ್ಲಿ ವಡೆ ತೊಗೊಂಡಿದ್ರು. ನಮ್ಮ ನಾದಿನಿ ಸೆಟ್ ದೋಸೆ ತೊಗೊಂಡಿದ್ರು. ನಮ್ಮ ಅಕ್ಕನೂ ಇಡ್ಲಿ ತೊಗೊಂಡಿದ್ರು. ನಾನು ದೋಸೆ ಪಲಾವು ತೊಗೊಂಡಿದ್ದೆ ನೋಡಿ. ಪಲಾವು ನೋಡಿ. ಈಗ ನಾವು ತುಮಕೂರಿಗೆ ಹೋಗ್ತಾಯಿದ್ದೀವಿ. ತುಮಕೂರಲ್ಲಿ ಸ್ವಲ್ಪ ಮಠ ನೋಡಿಕೊಂಡು ಹೋಗೋಣ ಅಂತಂದು ನೋಡಿದ್ದೀವಿ. ಆಲ್ರೆಡಿ ತುಮಕೂರು ಒಂದು 3-4 ಸಲ ಹೋಗಿದ್ದೀವಿ. ಹೆಂಗಿದ್ರು ಅಲ್ಲೇಂದನೇ ಹೋಗ್ತೀವಿ ಅಲ್ಲೇಸೆ ಅಂತಂದು ನೋಡ್ಕೊಂಡು ಹೋಗೋಣ ಅಂತ ಈಗ ಹೋಗ್ತಾಯಿದ್ದೀವಿ.
ಅಜ್ಜ ಸ್ವಾಮಿ ಅಜ್ಜ ಎತ್ತಬೇಡ. ನೋಡಿ ಇದೇ ತುಮಕೂರಿಗೆ ಬಂದ್ವಿ. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ಶಿವಕುಮಾರ ಸ್ವಾಮೀಜಿನ ಹಾಕಿರೋದು. ಇದನ್ನು ದೇವಸ್ಥಾನ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ಬಿಟ್ಟು ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಆಮೇಲೆ ನೋಡಿ ಹೊರಗಡೆ ಬಂದ್ವಿ ಹೋಗೋಣ ಅಂತಂದು. ಬಟ್ ತುಮಕೂರಲ್ಲಿ ಇನ್ನೂ ತುಂಬ ಇದೆ ಫ್ರೆಂಡ್ಸ್ ನೋಡೋದು. ನಾವು ಅಲ್ಲಿ ಮೇಲ್ಗಡೆ ಹೋಗಲಿಲ್ಲ, ಸ್ವಲ್ಪ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕಿತ್ತು. ಹಂಗಾಗಿ ನಾವು ಮೇಲೆ ಹೋಗಲಿಲ್ಲ. ಕಾಲು ನೋವು ಬೇರೆ ಬಂದುಬಿಟ್ಟಿದ್ವು. ಆಲ್ರೆಡಿ ಸುಸ್ತಾಗ್ಬಿಟ್ಟಿದ್ವಿ. ನೋಡಿ ಅಲ್ಲಿ ಮೇಲ್ಗಡೆ ಹೋಗಬೇಕು, ನಾವು ಹೋಗಲಿಲ್ಲ ಫ್ರೆಂಡ್ಸ್. ಇಷ್ಟೇ ದೇವಸ್ಥಾನಕ್ಕೊಂದು ಬಂದು ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇದು ಹೊರಗಡೆ ಫ್ರೆಂಡ್ಸ್. ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರೂ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ನೆಕ್ಸ್ಟು ಇನ್ನೊಂದು ಲಾಗು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಫ್ರೆಂಡ್ಸ್.